ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಋಷಿ ಪಂಚಮಿ. ನಿಮ್ಮ ಜ್ಞಾನವನ್ನ ಸಾಕಾರ ಮಾಡಿಕೊಳ್ಳುವ ದಿನ, ನಿಮ್ಮ ಜ್ಞಾನವನ್ನ ಸುಜ್ಞಾನದೆಡೆಗೆ ಕೊಂಡೊಯ್ಯತಕ್ಕಂತಹ ದಿನ ಈ ದಿನ. ಬೃಹಸ್ಪತಿ ವಾಸರ ಇಕ್ತಾಯ. ಈ ದಿನದಲ್ಲಿ ಓಂ ಶ್ರೀ ಆಧಾರ ಶಕ್ತಿ ಪೀಠಾಯೈ ನಮಃ, ಓಂ ಪೃಥ್ವಿ ತೇಜೋ ವಾಯುವಾಕಾಶಾಯ ನಮಃ, ಓಂ ಋಷಿ ಪಂಚಾಯ ನಮಃ ಅನ್ನೋ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಇನ್ನ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಹಿತೆ ಕಾಲೆ ನಹಿ ನಹಿ ರಕ್ಷತೆ ಡಿಕ್ರಂಕರಣ. ಸ್ವಲ್ಪ ಗಮನಿಸಿದ್ರೆ ನಮಗೆ ಎಚ್ಚರ ಹೇಳಿದ್ದಾನೆ. ಅಯ್ಯ, ನಿನ್ನ ಬಳಿ ಬಂದಾಗ ತುಂಬಾ ಬೀಗಿ ಬಿಡಬೇಡ, ಸ್ವಲ್ಪ ತಲೆ ಬಾಗಲೇಬೇಕು ಅನ್ನೋದನ್ನ ಏನ್ ಹೇಳ್ತಾನೆ ಒಂದ್ಸಲ ಗಮನಿಸೋಣ. ದಿನಯಾಮಿನೌ ಸಾಯಂ ಪ್ರಾತಃ ಶಿಶಿರವಸಂತೋ ಪುನರಾಯತಾಃ ಕಾಲಃ ಕ್ರೀಡತೆ ಗಚ್ಚಾತ್ಯಾಯುಃ ತದಪಿ ನ ಮುಂಚತ್ಯ ಆಶಾವಾಯುಃ. ನೋಡು, ಈ ಕಾಲಗರ್ಭನದ ಒಂದು ಆಟ ಇದೆ. ಹಗಲು, ರಾತ್ರಿ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ಋತುಗಳು, ತಿಂಗಳ, ವರ್ಷ, ಮಾಸ, ಪಕ್ಷ, ತಿಥಿ, ವಾರ, ನಕ್ಷತ್ರ, ಮಳೆಗಾಲ, ಬೇಸಿಗೆಕಾಲ, ಚಳಿಗಾಲ, ರಾಹುಕಾಲ, ಯಮಗಂಡ ಕಾಲ, ಇವೆಲ್ಲವೂ ಅವನ ಆಟದಲ್ಲಿ ಬಂದು ಹೋಗುವ ಸಾಮಗ್ರಿಗಳಿವೆ. ಇದರಲ್ಲಿ ನೀನು ಯಾವ ಆಟ ಆಡ್ತಿದೀಯಾ, ಏನು ಮಾಡುತ್ತಿದೀಯಾ, ಒಂದಷ್ಟು ಅರ್ಥವನ್ನ ಮಾಡಿಕೋ. ನೀನು ಇವೆಲ್ಲವೂ ಕೂಡ ಮತ್ತು ಬಂದು ಹೋಗ್ತಿರ್ತವೆ. ನೀನು ಶಾಶ್ವತ ಅಂತೇಳಿ ಆಟ ಆಡ್ತಿರ್ತೀಯ. ನಿನ್ನ ಈ ಆಸೆಯ ವಾತರೋಗ ಇದೆಯಲ್ಲ, ಅದು ಬಿಟ್ಟು ಹೋಗ್ಬೇಕು. ಮೊದಲು ನಿನ್ನ ಒಂದು ಇನ್ನು ಮಾಡಬೇಕು, ಮತ್ತಷ್ಟು ಮಾಡಬೇಕು, ಇನ್ನಷ್ಟು ಮಾಡಬೇಕು ಅನ್ನೋ ಈ ಒಂದು ವಾತ ಆಶಾರೋಗವು ನಿನ್ನನ್ನು ಬಿಟ್ಟು ಹೋಗಬೇಕಾದ್ರೆ ನನ್ನನ್ನು ಸ್ಮರಣೆ ಮಾಡು, ನನ್ನ ಧ್ಯಾನ ಮಾಡು. ಇಲ್ಲ ಅಂತಂದ್ರೆ ಅಧಃಪತನವಾಗಿ. ಅದಕ್ಕೆ ಹೇಳ್ತಾನೆ ಗರುಡ ಪುರಾಣದಲ್ಲಿ ಒಂದು ಮಾತನ್ನ ಎಚ್ಚರಿಸಿ ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿನಗೆ ಯಾವುದರಲ್ಲಿ ಮೋಕ್ಷ ಬೇಕೋ ಅದನ್ನು ಕರುಣಿಸಿಕೊಡುತ್ತೇನೆ. ಸರ್ವ ಧರ್ಮಗಳನ್ನು ಪಕ್ಕಕ್ಕೆ ಸರಿಸಿ ಈ ಕಡೆಗೆ ಬಾ. ಸರ್ವ ಧರ್ಮಗಳಂತಂದ್ರೆ ಅವರ ಕೀಳು ಇವರ ಮೇಲು ಅನ್ನೋ ಭಾವನೆ ಕೂಡ ಬಿಟ್ಟು ಬಾ. ನಂದೇ ಹೆಚ್ಚು ಅಂತ ಎಲ್ಲೂ ತೋರ್ಪಡಿಕೆ ಬೇಡ. ನಾನು ನಿನ್ನಲ್ಲಿ ಲೀನವಾಗುತ್ತೇನೆ ಅಂತ ಬಾ, ನಾನು ನೋಡಿಕೊಳ್ತೇನೆ. ಎಲ್ಲ ಆಸೆಗಳು ಪಕ್ಕಕ್ಕೆ ಇಟ್ಟು ಬಾ ಅಂತ ಹೇಳ್ತೇನೆ. ಎಲ್ಲವೂ ಕೂಡ ಗತಿಸಿ ಹೋಗ್ತೇವೆ. ನೀನ್ ಯಾಕಿನ ಸ್ಥಿತನಾಗಲಿದ್ದೀಯ ಅಂತ ಹೇಳೋದರ ಜೊತೆಗೆ ಒಂದು ಪರಿವೆಯನ್ನು ಇಟ್ಟುಕೊಂಡು ಓಂ ಪೃಥ್ವಿ ತೇಜೋ ವಾಯುವಾಕಾಶಾತ್ಮನೆ ನಮಃ, ಈ ಪಂಚಭೂತಗಳ ಸಹಾಯದೊಂದಿಗೆ ನೀನೇನ್ ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ಪಡೆದುಕೊಳ್ಳಬಹುದು. ಶಿವಂಭೂಯ.